ಒಂದೇ ಪೈಪ್ 25ಕ್ಕೂ ಹೆಚ್ಚು ಮೋಟಾರ್ಗಳು. ನೀರು ಹಿಡಿಯಲು ಹೋದ ಮಹಿಳೆ ಸೇರಿದ್ದು ಮಸಣ. ಸಿಲಿಂಡರ್ ಸ್ಫೋಟ, 6 ಮಂದಿ ಗಂಭೀರ. ಬಾಸ್ಕೆಟ್ಬಾಲ್ ಕೋಚ್ ಸುಸೈಡ್ ಮಾಡಿಕೊಂಡ್ರ. ಕುಟುಂಬಸ್ಥರು ಹೇಳಿದ್ದೇನು? ಚಿನ್ನದ ಸರಕ್ಕಾಗಿ ಸ್ನೇಹಿತೆಯನ್ನೇ ಕೊಂದ ಸ್ನೇಹಿತೆ. ಗೋಲ್ಡ್ ಸ್ಮಗ್ಲಿಂಗ್ ಸುಂದರಿ ಕೇಸ್ಗೆ ಇಡಿ ಎಂಟ್ರಿ, ಕಂಟಕ ಫಿಕ್ಸ್. ಪತಿ ಜತೀನ್ ಮನೆ ಸೇರಿ 6 ಕಡೆಗಳಲ್ಲಿ ದಾಳಿ. ದುಡ್ಡಿದ್ರೂ ಗಂಡನ ಕ್ರೆಡಿಟ್ ಕಾರ್ಡ್ ಬಳಸಿದ್ದೇಕೆ ರನ್ಯಾರಾವ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಡಿಗ್ ಮಾಡಿದಷ್ಟು ಸ್ಫೋಟಕ ವಿಚಾರಗಳು ರಿವೀಲ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನೀರು ಹಿಡಿಯುವಾಗ ಕರೆಂಟ್ ಶಾಕ್ ಹೊಡೆದು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯ ಕೆಆರ್ ಮಾರ್ಕೆಟ್ನ ಆನಂದಪುರದಲ್ಲಿ ಘಟನೆ ನಡೆದಿದೆ. ಬೆಳಗಿನ ಜಾವ 5:30 ವೇಳೆಗೆ ಮೋಟಾರ್ ಸ್ಟಾರ್ಟ್ ಮಾಡೋಕೆ ಹೋಗಿದ್ದ ವೇಳೆ ವಿದ್ಯುತ್ ಸ್ಪರ್ಶಿಸಿ ಸೆಲ್ವಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರು. ಜಲಮಂಡಳಿ ಹಾಗೂ ಶಾಸಕ ಜಮೀರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆಯಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಬಳಿಕ ಸ್ಥಳಕ್ಕೆ ಸಚಿವ ಜಮೀರ್ ಅಹಮದ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಸೆಲ್ವಿ ಮೃತಪಟ್ಟ ಸ್ಥಳವನ್ನು ಪರಿಶೀಲಿಸಿದ್ದಾರೆ. ಮೃತರ ಕುಟುಂಬಸ್ಥರನ್ನ ಭೇಟಿಯಾದ್ರು. ಈ ವೇಳೆ ಸಚಿವ ಜಮೀರ್ ವಿರುದ್ಧ ಜನರು ಆಕ್ರೋಶಗೊಂಡಿದ್ರು. ಎಲ್ಲರ ಬಳಿ ಸಮಾಧಾನವಾಗಿ ಮಾತನಾಡಿದ ಜಮೀರ್ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತಂದು ಮೃತ ಮಹಿಳೆ ಸೆಲ್ವಿ ಮಕ್ಕಳಿಗೆ ಸಾಂತ್ವನವನ್ನು ಹೇಳಿದ್ರು. ಇದೇ ವೇಳೆ ಮೃತರ ಕುಟುಂಬಕ್ಕೆ ಸಚಿವ ಜಮೀರ್ ಅಹಮದ್ ಪರಿಹಾರ ಘೋಷಣೆ ಮಾಡಿದ್ರು. ಜೊತೆಗೆ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವಂತೆ ಸ್ಥಳೀಯರು ಆಗ್ರಹಿಸಿದ್ರು. ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದ್ದೀನಿ ನಾನು. ಇವ್ರೇನು ಮಾಡ್ತಾರೆ, 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಫ್ಲೋರ್ಗೆ ಕರೆಂಟ್ ತಗೊಳ್ಳೋಕೆ ಮೋಟ್ರುಗಳು ಹಾಕೊಂಡು ಇಲ್ಲಿಗಲ್ ಕರೆಂಟ್ ತಗೊಳ್ತಾರೆ. ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸಿಲಿಂಡರ್ ಸ್ಫೋಟ ಪ್ರಕರಣ ಹೆಚ್ಚಾಗ್ತಾನೆ ಇದೆ. ಇದೇ ರೀತಿ ಗ್ಯಾಸ್ ಸೋರಿಕೆಯಾಗಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಮನೆಯಲ್ಲಿದ್ದ 6 ಜನರಿಗೆ ಗಂಭೀರ ಗಾಯಗಳು ಆಗಿವೆ. ನಗರದ ಬೈಯಪ್ಪನಹಳ್ಳಿ ಬಳಿ ಘಟನೆ ನಡೆದಿದೆ. ಬೆಳಗಿನ ಜಾವ 6:30 ಸುಮಾರಿಗೆ ಈ ಘಟನೆ ಆಗಿದ್ದು ಮಂಜುನಾಥ್, ಪವಿತ್ರ, ಅಣ್ಣೇಶ್, ಮಮತಾ, ಇಶಾನ್, ಹನುಮಂತಪ್ಪ ಅನ್ನೋರಿಗೆ ಗಾಯ ಆಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೆಳಗ್ಗೆ ಎದ್ದು ನೀರು ಕಾಯಿಸೋಕೆ ಗ್ಯಾಸ್ ಆನ್ ಮಾಡಿದಾಗ ಸಿಲಿಂಡರ್ ಸ್ಫೋಟವಾಗಿದೆ. ಇದರ ತೀವ್ರತೆಗೆ ಮನೆ ಗೋಡೆಯೇ ಛಿದ್ರವಾಗಿದೆ. ಅಲ್ಲದೆ ಮನೆಯಲ್ಲಿ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ. ಅದೃಷ್ಟವಶಾತ್ ಗಾಯಾಳುಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಬೈಯಪ್ಪನಹಳ್ಳಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿನ್ನದ ಸರಕ್ಕಾಗಿ ತನ್ನ ಸ್ನೇಹಿತೆಯನ್ನೇ ಮಹಿಳೆ ಕೊಂದ ಘಟನೆ ಮೈಸೂರಿನ ಕೆಸಿ ಬಡಾವಣೆಯಲ್ಲಿ ನಡೆದಿದೆ. ಮಾರ್ಚ್ 5ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕೆಸಿ ಬಡಾವಣೆಯ ಸುಲೋಚನಾ 62 ವರ್ಷ ಕೊಲೆಯಾದವರು. ಅದೇ ಬಡಾವಣೆಯ ನಿವಾಸಿ ಶಕುಂತಲಾ 42 ವರ್ಷ ಕೊಲೆ ಆರೋಪಿ. ಕೊಲೆಯಾದ ಸುಲೋಚನಾ ಪೊಲೀಸ್ ಇಲಾಖೆಯ ನಿವೃತ್ತ ನೌಕರರಾದ ಗಂಗಣ್ಣ ಅವರ ಪತ್ನಿ. ಮಾರ್ಚ್ 5ರಂದು ಮನೆಗೆ ಬಂದ ಸುಲೋಚನಾ ಅವರನ್ನು ಉಸಿರುಗಟ್ಟಿಸಿ ಶಕುಂತಲಾ ಕೊಲೆ ಮಾಡಿ ಮೃತದೇಹದ ಮೇಲಿದ್ದ ಚಿನ್ನದ ಸರವನ್ನು ಕಳಚಿಕೊಂಡಿದ್ಲು. ನಂತರ ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾರೆ ಅಂತೇಳಿ ಸುತ್ತಲ ಮನೆಯವರನ್ನ ಶಕುಂತಲಾ ನಂಬಿಸಿದ್ಲು. ನಂತರ ಅನುಮಾನದೊಂದಿಗೆ ಪೊಲೀಸರು ವಿಚಾರಣೆ ನಡೆಸಿದಾಗ ಸತ್ಯ ಬಹಿರಂಗವಾಗಿದೆ. ಅವರಿಬ್ಬರು ಒಂದೇ ಬೀದಿಯ ನಿವಾಸಿಗಳು. ಅಡಿಗೆ ಕೆಲಸ ಮಾಡಿಕೊಂಡಿದ್ದ ಶಕುಂತಲಾ ಕುಟುಂಬ ಸಾಲದ ಸುಳಿಯಲ್ಲಿ ಸಿಲುಕಿತ್ತು. ಇದನ್ನು ತೀರಿಸಲು ಇಂತಹ ಕೃತ್ಯವೆಸಗಿದ್ದಾರೆ ಎಂಬುದು ಗೊತ್ತಾಗಿದೆ. ಸುಲೋಚನಾ ಸರವನ್ನು ಕದ್ದು 1.5 ಲಕ್ಷಕ್ಕೆ ಶಕುಂತಲಾ ಗಿರಿವಿ ಇಟ್ಟಿದ್ಲು. ಮೈಸೂರಿನ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಚಿನ್ನದ ರಾಣಿ ನಟಿ ರನ್ಯಾಗೆ ಈಗ ಇಡಿ ಸಂಕಷ್ಟ ಎದುರಾಗಿದೆ. ಸಿಬಿಐ ಬಳಿಕ ಈಗ ಪ್ರಕರಣಕ್ಕೆ ಇಡಿ ಅಧಿಕೃತ ಎಂಟ್ರಿ ಕೊಟ್ಟಿದೆ. ದೆಹಲಿಯಲ್ಲಿ ಇಸಿಆರ್ ದಾಖಲಿಸಿಕೊಂಡ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ನಟಿ ರನ್ಯಾ ರಾವ್ ಲ್ಯಾವೆಲ್ಲೆ ರೋಡ್ನಲ್ಲಿರುವ ಫ್ಲಾಟ್ ಮೇಲೆ ದಾಳಿ ನಡೆಸಿ ತಲಾಶ್ ನಡೆಸಿದ್ದಾರೆ. ಒಟ್ಟು 6 ಕಡೆ ರೇಡ್ ನಡೆಸಿ ಇಡಿ ಶೋಧ ನಡೆಸುತ್ತಿದೆ. ರನ್ಯಾ ಚಿನ್ನ ಸಾಗಾಟ ಪ್ರಕರಣಕ್ಕೂ ಬೆಂಗಳೂರು ಜ್ಯುವೆಲರಿಗೂ ನಂಟಿರುವ ಶಂಕೆ ಇದೆ. ಹೀಗಾಗಿ ಕೋರಮಂಗಲದಲ್ಲಿರುವ ಪ್ರತಿಷ್ಠಿತ ಜ್ಯುವೆಲರಿ ಮಾಲೀಕನ ಮನೆ, ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ದಾಖಲೆಗಳನ್ನ ಕೆದಕಿದ್ದಾರೆ. ಒಂದು ವೇಳೆ ಏನಾದ್ರೂ ಲಿಂಕ್ ಇರೋದು ಗೊತ್ತಾದ್ರೆ ಜ್ಯುವೆಲರಿಗೂ ಮಾಲೀಕನಿಗೂ ಕಂಟಕ ಫಿಕ್ಸ್ ಆಗಿದೆ. ಇನ್ನು ಈ ಪ್ರಕರಣದಲ್ಲಿ ಪೊಲೀಸ್ ಪ್ರೋಟೋಕಾಲ್ ಉಲ್ಲಂಘನೆಯಾಗಿದೆ ಎಂದು ವರದಿಯಾಗಿತ್ತು. ಈ ಸಂಬಂಧ ರಾಜ್ಯ ಸರ್ಕಾರ ಸಿಐಡಿ ತನಿಖೆಗೆ ಆದೇಶಿಸಿತ್ತು. ಇದನ್ನ 24 ಗಂಟೆಯಲ್ಲಿ ಹಿಂಪಡೆಯಲಾಗಿದೆ. ಈ ಬಗ್ಗೆ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಒಂದೇ ವಿಚಾರಕ್ಕೆ 2 ಕಡೆ ತನಿಖೆ ಆಗೋದು ಬೇಡ ಎಂಬ ಕಾರಣಕ್ಕೆ ನಾವು ಸಿಐಡಿ ತನಿಖೆ ಹಿಂಪಡೆಯಲಾಗಿದೆ ಅಂತ ಗೃಹ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. DPR ಬಿಕಾಸ್ ಈಸ್ ಎ IPS ಆಫೀಸರ್, ಅದರಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಡೋದು ಬೇಡ, DPRನವ್ರು ಮಾಡಲಿ ಅಂತೇಳಿ DPR ಒಂದು ಆದೇಶ ಮಾಡಿದ್ರು. ಒಂದೇ ವಿಷಯಕ್ಕೆ 2 ಕಡೆ ಎನ್ಕ್ವೈರಿ ಆಗೋದಿಲ್ಲ, ಆಗಬಾರ್ದು ಅಂತೇಳಿ ಅದನ್ನು ವಿಡ್ರಾ ಮಾಡಿದ್ರು. ಇನ್ನು ನಟಿ ರನ್ಯಾ ರಾವ್ ಚಿನ್ನದ ಕಹಾನಿ ಆಗದಷ್ಟು ಹೊರಬರ್ತಾ ಇದೆ. ದುಬೈ ಕಸ್ಟಮ್ಸ್ ಅಧಿಕಾರಿಗಳಿಗೆ ಚಳ್ಳೆಹಣ್ಣನ್ನು ತಿನ್ನಿಸಿ ಬಂಗಾರದ ಸುಂದರಿ ರನ್ಯಾ ಬೆಂಗಳೂರಿಗೆ ಚಿನ್ನ ಸಾಗಾಟ ಮಾಡಿ ಸರ್ವಿಸ್ ರಸ್ತೆಯಲ್ಲಿ ಡೆಲಿವರಿ ಕೊಡ್ತಿದ್ಲಂತೆ. ರನ್ಯಾ ಹೇಳಿಕೆಯ ಪ್ರಕಾರ ಈ ಹಿಂದೆಯೂ ಕೂಡ ಚಿನ್ನ ತಂದಿದ್ಲಂತೆ. 3 ಬಾರಿ ದುಬೈನಿಂದ ಬೆಂಗಳೂರಿಗೆ ಚಿನ್ನ ತಂದು ಏರ್ಪೋರ್ಟ್ನ ಸಿಗ್ನಲ್ ಅನ್ನು ದಾಟಿಸಿ ಆಟೋ ರಿಕ್ಷಾಕ್ಕೆ ಚಿನ್ನವನ್ನು ಸಾಗಿಸಿರೋದು DRI ತನಿಖೆಯಲ್ಲಿ ರಿವೀಲ್ ಆಗಿದೆ. ಇನ್ನು ಈ ಮಾಣಿಕ್ಯ ಸುಂದರಿ ರನ್ಯಾ ಅಷ್ಟೆಲ್ಲ ದುಡ್ದಿದ್ರು. ಗಂಡ
ಜತಿನ್ ಹುಕ್ಕೇರಿ ಕ್ರೆಡಿಟ್ ಕಾರ್ಡ್ನಲ್ಲಿಯೇ ದುಬೈ ಟಿಕೆಟನ್ನು ಬುಕ್ ಮಾಡ್ತಿದ್ದಾಗಿ DRI ಮುಂದೆ ಹೇಳ್ಕೊಂಡಿದ್ದಾಳೆ. ಈ ಬಗ್ಗೆ ಜತಿನ್ರನ್ನ 2 ಬಾರಿ DRI ವಿಚಾರಣೆ ಕೂಡ ನಡೆಸಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಸ್ನೇಹಿತ ತರುಣ್ ರಾಜ್ಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿ. DRI ಕಸ್ಟಡಿಯಲ್ಲಿರುವ ತರುಣ್ ರಾಜ್ ಒಂದೊಂದೇ ಹಿನ್ನೆಲೆ ಬೆಳಕಿಗೆ ಬರ್ತಾ ಇದೆ. ತೆಲುಗು ಸಿನಿಮಾದಲ್ಲಿ ಸಕ್ರಿಯವಾಗಿರುವ ತರುಣ್ ರಾಜ್ 3ಕ್ಕೂ ಹೆಚ್ಚು ಚಿತ್ರದಲ್ಲಿ ಹೀರೋ ಆಗಿ ನಟಿಸಿದ್ರು. ಸಿನಿಮಾ ಮೂಲಕವೇ ನಟಿ ರನ್ಯಾ ಜೊತೆಗೆ ಸ್ನೇಹ ಬೆಳೆಸಿದ್ರಂತೆ. ಆ ಬಳಿಕ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಚಿನ್ನದ ಸುಂದರಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ರನ್ಯಾ ಮಲತಂದೆ IPS ಅಧಿಕಾರಿ ಸೂಚನೆಯ ಮೇರೆಗೆ ಗ್ರೀನ್ ಚಾನೆಲ್ ಸಿಕ್ಕಿರೋದ್ರ ಬಗ್ಗೆ ಮಾಹಿತಿ ಬಹಿರಂಗವಾಗಿದೆ. DRI ಅಧಿಕಾರಿಗಳ ಮುಂದೆ ಪ್ರೋಟೋಕಾಲ್ ಆಫೀಸರ್ ಬಸವರಾಜು ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಹಿರಿಯ ಸಾಹೇಬರು, ನಾನು ಅವರಿಗೆ ಸಾಕಷ್ಟು ವರ್ಷಗಳಿಂದ ಪರಿಚಯ ಇದ್ದೇನೆ. ನನ್ನ ಕುಟುಂಬದ ಸದಸ್ಯರು ಬಂದಾಗ ಪ್ರೋಟೋಕಾಲ್ ಮಾಡಬೇಕು ಅಂತ ಹೇಳಿದರು. ಅದರಂತೆ ನಾನು ಪ್ರತಿ ಬಾರಿಯೂ ಕೂಡ ರನ್ಯಾಗೆ ಗ್ರೀನ್ ಚಾನಲ್ ಮಾಡಿಕೊಟ್ಟಿದ್ದೇನೆ. ಮಾರ್ಚ್ 3ರಂದು ರನ್ಯಾ ರಾವ್ ನನಗೆ ಫೋನ್ ಮಾಡಿ ಸಂಜೆ 6:30ಕ್ಕೆ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದರು. ಅದರಂತೆ ನಾನು ಗ್ರೀನ್ ಚಾನೆಲ್ ಮಾಡಿದ್ದೆ. ಆದರೆ ರನ್ಯಾ ಚಿನ್ನ ಸಾಗಾಟ ಮಾಡಿದ್ದು ನನಗೆ ಗೊತ್ತಿರಲಿಲ್ಲ ಅಂಥೇಳಿ ಪ್ರೋಟೋಕಾಲ್ ಆಫೀಸರ್ ಬಸವರಾಜು DRI ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ರನ್ಯಾಳನ್ನ ತೀವ್ರ ವಿಚಾರಣೆಗೊಳಪಡಿಸಿದ DRI ಅಧಿಕಾರಿಗಳ ಮುಂದೆ ಚಿನ್ನದ ರಹಸ್ಯವನ್ನು ಬಾಯ್ಬಿಟ್ಟಿದ್ದಾಳೆ. ಮಾರ್ಚ್ 1ರಂದು ನನಗೆ ವಿದೇಶಿ ನಂಬರ್ನಿಂದ ಕರೆ ಬಂತು. ಚಿನ್ನ ತಂದು ಡೆಲಿವರಿ ಮಾಡಬೇಕು ಅಂತ ಸೂಚನೆ ಕೊಟ್ಟರು. ಮಾರ್ಚ್ 2ಕ್ಕೆ ದುಬೈಗೆ ಹೋದೆ. 17 ಬಾರ್ ಚಿನ್ನವನ್ನು ಕ್ರೇಪ್ ಬ್ಯಾಂಡೇಜ್ ಟಿಶ್ಯೂ ಬಳಸಿ ಮೈಗೆ ಅದನ್ನು ಅಂಟಿಸಿಕೊಂಡಿದ್ದೆ ಅಂಥೇಳಿ ತನಿಖಾಧಿಕಾರಿಯ ಮುಂದೆ ತಪ್ಪೊಪ್ಪಿಕೊಂಡಿದ್ದಾಳೆ. ಇತ್ತೀಚೆಗೆ ರಾಜ್ಯಕ್ಕೆ ಬಂದಿದ್ದ ಅಮಿತ್ ಶಾ ಬಿಜೆಪಿ ಮನೆ ರಿಪೇರಿಗೆ ಕೈ ಹಾಕಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ನಡೀತಿದ್ದ ಲಿಂಗಾಯತ ವರ್ಸಸ್ ಲಿಂಗಾಯತ ಸಮರಕ್ಕೆ ಬ್ರೇಕ್ ಹಾಕಿದ್ದಾರೆ. ದೆಹಲಿಯಿಂದಲೇ ಖಡಕ್ ಸಂದೇಶ ರವಾನಿಸಿರುವ ಶಾ ಪ್ರತ್ಯೇಕ ಸಭೆಗಳನ್ನು ನಡೆಸದಂತೆ ವಾರ್ನ್ ಕೊಟ್ಟಿದ್ದಾರೆ. ಈ ಎಚ್ಚರಿಕೆಯ ಬೆನ್ನಲ್ಲೇ ಮಾಜಿ ಸಿಎಂ BS ಯಡಿಯೂರಪ್ಪ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ನಿನ್ನೆ ರಾತ್ರಿ ಧವಳಗಿರಿ ನಿವಾಸಕ್ಕೆ ಮಾಜಿ ಶಾಸಕ ರೇಣುಕಾಚಾರ್ಯ ಅವರನ್ನು ಕರೆಸಿಕೊಂಡು ಮಾತನಾಡಿದ BSY ವಿಜಯೇಂದ್ರ ಬೆಂಬಲಿಸಿ ಲಿಂಗಾಯತ ಯಾವುದೇ ಸಭೆಯನ್ನು ನಡೆಸದಂತೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿರುವ ಶಾಸಕ ಯತ್ನಾಳ್ ಇದೇ ತಿಂಗಳ 22ರಂದು ಲಿಂಗಾಯತ ಸಮಾವೇಶ ನಡೆಸಲು ಮುಂದಾಗಿದ್ರು. ಅದನ್ನು ಕೂಡ ಮುಂದೂಡಲಾಗಿದೆ. ಈ ನಡುವೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಅವರನ್ನು ಮುಂದುವರೆಸದಂತೆ ನೇರವಾಗಿ ಅಮಿತ್ ಶಾಗೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ದೆಹಲಿಯ ಸಂಸತ್ ಭವನದಲ್ಲಿ ಸುಮಾರು 15 ನಿಮಿಷಗಳ ಕಾಲ ಅಮಿತ್ ಶಾ ಜೊತೆಗೆ ಮಾತುಕತೆ ನಡೆಸಿ ರಾಜ್ಯ ಬಿಜೆಪಿಯ ಪ್ರಸಕ್ತ ಪರಿಸ್ಥಿತಿಯ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾವಣೆಗೆ ಕೆಲ ನಾಯಕರು ಪಟ್ಟಣ ಹಿಡಿದಿದ್ದಾರೆ. ವಿಧಾನಸಭೆಯಲ್ಲಿ ಸರ್ಕಾರದ ಸಾಲದ ವಿಚಾರದ ಬಗ್ಗೆ ಚರ್ಚೆ ಆಯಿತು. ಕಳೆದ ಸಲ ಬಜೆಟ್ನಲ್ಲಿ ನಿರೀಕ್ಷೆ ಮಾಡಿದಷ್ಟು ಆದಾಯ ಬರಲಿಲ್ಲ. ನಾವು ಸಿದ್ದರಾಮಯ್ಯ ಅವರಿಂದ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ವಿ. ಆದರೆ ಯಾಕೋ ಸಿದ್ದರಾಮಯ್ಯ ಬಹಳ ಡಲ್ ಆಗಿದ್ದಾರೆ ಅಂತ ಅಶೋಕ್ ಕಿಚಾಯಿಸಿದ್ರು. ಹುಣಸೆ ಮರ ಹುಳಿ ಅಂತ ಗಾದೆ ತಡಬಡಾಯಿಸಿದ ಅಶೋಕ್ ಹೇಳಿದ್ರು. ಇದಕ್ಕೆ ನಾನು ಡಲ್ ಆಗಿಲ್ಲಪ್ಪ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಜೊತೆಗೆ ಅದು ಹುಣಸೆ ಮರ ಮುಪ್ಪಾದ್ರೂ ಹುಳಿ ಮುಪ್ಪೆ ಅಂತ ಗಾದೆ ಅಂತ ಹೇಳೋ ಮೂಲಕ ವಿಪಕ್ಷ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳ ಮೌಲ್ಯಮಾಪನ ಜವಾಬ್ದಾರಿಯನ್ನ ಖಾಸಗಿ ಸಂಸ್ಥೆಗೆ ನೀಡಿರೋ ಬಗ್ಗೆ DCM DK ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. 4 ತಿಂಗಳಿಗೊಮ್ಮೆ ವರದಿ ಕೊಡುವುದಕ್ಕೆ ಸರ್ಕಾರ ಸೂಚನೆ ನೀಡಿರೋ ವಿಚಾರವಾಗಿ ವಿಧಾನ ಪರಿಷತ್ನಲ್ಲಿ ಮಾತನಾಡಿದ್ರು. ಮೊದಲು ಸಿದ್ದರಾಮಯ್ಯನೇ ಬೇಡ, ಈಗ ಯಾಕೋ ಒಂಥರ ಔಟ್ ಅವ್ರೆ, ಡಲ್ ಔಟ್ ಅವ್ರೆ ಅಂತ. ಬಡ್ಜೆಟ್ ಡಲ್ ಔಟ್ ಐತೆ. ಬರ್ತಾ ಅದೇನೋ ಹುಣಸೆ ಮರ ಏನೋ ಹೇಳ್ತಾರಲ್ಲ, ಹುಳಿ ಹುಳಿ ಮುಪ್ಪಾಗಲ್ಲ, ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗಲ್ಲ ಅಂತ. ಬೆಂಗಳೂರು ಅರಮನೆ ಭೂ ಕಬಳಿಕೆ ನಿಯಂತ್ರಣ ಕುರಿತ ಕಾಯ್ದೆ ಇಂದಿನಿಂದ ಅಧಿಕೃತವಾಗಿ ಜಾರಿಗೆ ಬಂದಿದೆ. ನಿನ್ನೆಯಷ್ಟೇ ಸರ್ಕಾರ ಕಳಿಸಿದ್ದ ವಿಧೇಯಕಕ್ಕೆ ರಾಜ್ಯಪಾಲರು ಅನುಮೋದನೆ ಕೊಟ್ಟಿದ್ರು. ಇಂದು ಸರ್ಕಾರ ಕಾಯ್ದೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸುವ ಮೂಲಕ ಜಾರಿಗೊಳಿಸಿದೆ. ಆ ಮೂಲಕ ಅರಮನೆ ಮೈದಾನದ ಭೂಮಿಯಲ್ಲಿ ಕಾಮಗಾರಿ ನಡೆಸುವುದು ಅಥವಾ ಕೈ ಬಿಡುವ ಹಕ್ಕನ್ನು ರಾಜ್ಯ ಸರ್ಕಾರ ಹೊಂದಲಿದೆ. ಕಾಯ್ದೆ ಮೂಲಕ ಬೆಂಗಳೂರು ಅರಮನೆ ಮೈದಾನದ ಜಾಗವನ್ನು ರಸ್ತೆ ಅಗಲೀಕರಣಕ್ಕೆ ಬಳಸಿಕೊಳ್ಳೋಕೆ ಅವಕಾಶ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಹೊಸ ರಸ್ತೆ ಅಗಲೀಕರಣ ಕಾಮಗಾರಿಗಾಗಿ ಅಗತ್ಯ ಇರುವ 15.39 ಎಕರೆ ಜಾಗಕ್ಕೆ 3,014 ಕೋಟಿ ರೂಪಾಯಿ ಹಾಗೂ ಈಗಾಗಲೇ ಬಳಕೆ ಮಾಡಲಾದ ಭೂಮಿಗೆ ಸೇರಿದಂತೆ ಒಟ್ಟು 3,414 ಕೋಟಿ ರೂಪಾಯಿ ಮೊತ್ತದ TDR ಅನ್ನು ಸರ್ಕಾರ ರಾಜಮನೆತನಕ್ಕೆ ನೀಡಬೇಕಾಗಿದೆ. ಆದರೆ TDR ಮೊತ್ತವನ್ನು ರಾಜಮನೆತನಕ್ಕೆ ಕೊಡದೆ ಸುಪ್ರೀಂ ಕೋರ್ಟ್ಗೆ ಜಮೆ ಮಾಡುತ್ತಿದೆ. ಈಗಾಗಲೇ ಅರಮನೆ ಮೈದಾನದ ಭೂಮಿ ಸರ್ಕಾರಕ್ಕೆ ಸೇರಿದ್ದು ಅಂತ ರೂಪಿಸಲಾದ ಕಾಯ್ದೆಗೆ ಹೈಕೋರ್ಟ್ ಮಾನ್ಯತೆ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಹೀಗಾಗಿ 437.16 ಎಕರೆ ಭೂಮಿಯು ತಾಂತ್ರಿಕವಾಗಿ ಸರ್ಕಾರಕ್ಕೆ ಸೇರಿದ್ದಾಗಿದೆ. ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ದಾಖಲೆಯ KMF ನಂದಿನಿ ತುಪ್ಪ ರವಾನೆಯಾಗ್ತಾ ಇದ್ದು ಬೇಡಿಕೆ ಹೆಚ್ಚಾಗಿದೆ. ತಿರುಪತಿಯಲ್ಲಿ ಈ ಹಿಂದೆ ಬೇರೆ ಬ್ರ್ಯಾಂಡ್ ತುಪ್ಪ ಬಳಸಿ ಲಡ್ಡು ತಯಾರಿಸಲಾಗ್ತಿತ್ತು. ಆದರೆ ಈಗ ಲಡ್ಡು ತಯಾರಿಕೆಗೆ KMF ನಂದಿನಿ ತುಪ್ಪವನ್ನು ಮಾತ್ರ ಬಳಸ್ತಾ ಇದ್ದು ಇದರ ಹೊರತಾಗಿ ಬೇರೆ ಯಾವುದೇ ತುಪ್ಪವನ್ನು ಬಳಸ್ತಾ ಇಲ್ಲ. ಸದ್ಯ ಯುಗಾದಿ ಸಮೀಪಿಸ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಲಡ್ಡು ತಯಾರಿಕೆಗೆ ತುರ್ತು 2,000 ಟನ್ ತುಪ್ಪವನ್ನು ಕಳುಹಿಸಿಕೊಡುವಂತೆ TTD KMFಗೆ ಸೂಚಿಸಿದೆ. ಈ ತಿಂಗಳಲ್ಲಿ ಸಪ್ಲೈ ಮಾಡುವಂತೆ ತಿಳಿಸಿದೆ.
ಸತತವಾಗಿ ಕೆಎಂಎಫ್ ನಂದಿನಿಗೆ ಮಾತ್ರ ಟಿಟಿಡಿ ಟೆಂಡರ್ ಅನ್ನು ಕೊಡ್ತಾ ಇದೆ. ಈ ಮೊದಲು ತಿಮ್ಮಪ್ಪನ ಸನ್ನಿಧಾನಕ್ಕೆ 2 ದಿನಕ್ಕೊಮ್ಮೆ ತುಪ್ಪವನ್ನು ರವಾನೆ ಮಾಡಲಾಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ದಿನವೂ ಕೂಡ ತುಪ್ಪ ರವಾನೆಯಾಗ್ತಿದೆ. ಈ ವರ್ಷ 5,000 ಟನ್ ತುಪ್ಪವನ್ನು ರವಾನಿಸುವಂತೆ ಟಿಟಿಡಿ ಕೆಎಂಎಫ್ಗೆ ಬೇಡಿಕೆ ಇಟ್ಟಿದ್ದು ಈಗಾಗಲೇ 600 ಟನ್ ತುಪ್ಪವನ್ನು ಕಳುಹಿಸಿಕೊಡಲಾಗಿದೆ. ಬೇಸಿಗೆ ಕಾಲವಾಗಿರೋದ್ರಿಂದ ಹಾಲಿನ ಸಂಗ್ರಹದಲ್ಲಿಯೂ ಕೂಡ ಕುಸಿತ ಕಂಡಿದ್ದು ಸಂಗ್ರಹವಿರುವ ಬೆಣ್ಣೆಯಲ್ಲಿಯೇ ಶೀಘ್ರ ತುಪ್ಪ ತಯಾರಿಕೆ ಮಾಡುವಂತೆ ಕೆಎಂಎಫ್ ಯೂನಿಯನ್ಗಳಿಗೆ ಸೂಚನೆ ಕೊಟ್ಟಿದೆ. ಮಾರ್ಚ್ 17ಕ್ಕೆ ನಗುವಿನ ದೊರೆ ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಎಂದೆಂದಿಗೂ ಅಮರರಾಗಿರುವ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಪುನೀತ್ ಅಭಿನಯದ ಮೊಟ್ಟಮೊದಲ ಸಿನಿಮಾ ಅಪ್ಪು ಚಲನಚಿತ್ರ ರಿಲೀಸ್ ಆಗ್ತಿದೆ. ಅದರಂತೆ ನಾಳೆ ಪವರ್ ಸ್ಟಾರ್ ಪುನೀತ್ ಅಭಿಮಾನಿಗಳಿಗೆ ಕಲರ್ಫುಲ್ ಡೇ ಆಗಿರುತ್ತೆ. ಇದೇ ವೇಳೆ ಅಪ್ಪು ಸಿನಿಮಾದ 100ನೇ ದಿನದ ಸಂಭ್ರಮದ ವಿಡಿಯೋವನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಂಚಿಕೊಂಡಿದ್ದಾರೆ. ಅಣ್ಣ ಅವರು ರಜನಿಕಾಂತ್ ಸಮ್ಮುಖದಲ್ಲಿ ಅಂದು ಅಪ್ಪು ಸಿನಿಮಾದ 100 ಡೇ ಸೆಲೆಬ್ರೇಷನ್ ಕಾರ್ಯಕ್ರಮ ನಡೆದಿತ್ತು. ನ್ಯಾಷನಲ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾಕ್ಕೆ ಹಾಲಿವುಡ್ನ ಜೆ ಪೆರ್ರಿ ಆಕ್ಷನ್ ಸೀಕ್ವೆನ್ಸ್ಗೆ ಡೈರೆಕ್ಷನ್ ಮಾಡಿ ತಾಯ್ನಾಡಿಗೆ ಮರಳಿದ್ದಾರೆ. ಈ ಬೆನ್ನಲ್ಲೇ ಯಶ್ ಕುರಿತು ಜೆ ಪೆರ್ರಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಟಾಕ್ಸಿಕ್ ಚಿತ್ರ ಅದ್ಭುತವಾಗಿದೆ ಅಂತ ಯಶ್ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಕನ್ನಡದ ಸಿನಿಮಾದಲ್ಲಿ ಕೆಲಸ ಮಾಡಿದ ಅನುಭವ ಬಿಚ್ಚಿಟ್ಟಿದ್ದಾರೆ. ಟಾಕ್ಸಿಕ್ ಚಿತ್ರದಲ್ಲಿ ನನ್ನ ಸ್ನೇಹಿತ ಯಶ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಟ್ಟಿದೆ ಅಂತ ಪೋಸ್ಟ್ ಮಾಡಿದ್ದಾರೆ.